ಹಾಯ್ ಎಲ್ಲ ನನ್ನ ವ್ಯೂವರ್ಸ್ಗೂ ನನ್ನ ನಮಸ್ಕಾರಗಳು. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಇವತ್ತು ದಿನ ರೆಸಿಪಿ ಶೇರ್ ಮಾಡೋರು ಇವತ್ತೇನಪ್ಪ ಆ್ಯಂಬುಲೆನ್ಸ್ ತೋರಿಸ್ತಾ ಇದ್ದಾರೆ ಅಂತ. ನೋಡಿ, ನಾನು ಕಳೆದ 14 ವರ್ಷಗಳಿಂದ ಈ ಆ್ಯಂಬುಲೆನ್ಸ್ನಲ್ಲಿ ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಈ ಆ್ಯಂಬುಲೆನ್ಸ್ ಬಗ್ಗೆ ಸ್ವಲ್ಪ ಜನರಿಗೆ ಅರಿವೇ ಇಲ್ಲ, ಆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಲವು ಟೈಮು ಪೇಷಂಟೇ ಇರಲ್ಲ, ಟೋಲ್ ಫ್ರೀ ನಂಬರ್ ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ಕಾಲ್ ಮಾಡ್ತಾರೆ. ಇನ್ನೂ ಕೆಲವು ಟೈಮು ಅವರಿಗೆ ಅಗತ್ಯನೇ ಇರಲ್ಲ, ಅಂಥ ಟೈಮಲ್ಲೂ ಸಹ ಕಾಲ್ ಮಾಡ್ತಾರೆ. ಬಳಸ್ಕೋಬೇಡಿ ಅಂತ ಏನಿಲ್ಲ, ಇದು ಎಲ್ಲ ಪೇಷಂಟ್ಗೂ ಇದೆ. ಆದರೆ ಜನ ಮಾಡೋ ತಪ್ಪೇನೆಂದರೆ ಡೆಲಿವರಿ ಪೇಷಂಟ್ಗೆ ಈ ಆ್ಯಂಬುಲೆನ್ಸ್ ಸರ್ವಿಸನ್ನು ಬಳಸ್ಕೊಳ್ಳೋದಿಲ್ಲ. ಅದು ತುಂಬಾ ಬೇಸರದ ಸಂಗತಿ. ಏಕೆಂತಂದರೆ 9 ತಿಂಗಳ ಕಾಲ ಮಗುನ ಹೊಟ್ಟೆಯಲ್ಲಿ ಇಟ್ಕೊಂಡು, ಆದರೆ ನಾವು ಮಾಡೋ ಕೆಲವು ತಪ್ಪು 1-2 ಗಂಟೆಯಲ್ಲಿ ಏನಾದರೂ ಅನಾಹುತ ಆಗ್ಬೋದಲ್ವ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಆ್ಯಂಬುಲೆನ್ಸ್ ಒಳಗಡೆ ಹೇಗೆಲ್ಲ ಇದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ಒಂದು ಮಿನಿ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಪ್ರಥಮ ಚಿಕಿತ್ಸೆಗೆ ಬೇಕಾದ ಎಲ್ಲ ಮೆಡಿಷನ್ನು ಸಹ ಈ ಆ್ಯಂಬುಲೆನ್ಸಲ್ಲಿ ಇರುತ್ತೆ. ಸೊ ಹಾಗಾಗಿ ಹೆಚ್ಚೆಚ್ಚು ಜನ, ಅದರಲ್ಲೂ ಡೆಲಿವರಿ ಪೇಷಂಟ್ಗಳು ದಯವಿಟ್ಟು ಈ ಸರ್ವಿಸನ್ನು ಬಳಸ್ಕೊಳ್ಳಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ ನಾನು. 9 ತಿಂಗಳು ಗರ್ಭಿಣಿ ಪೇಯ್ನ್ ಬಂದಿದೆ ಅಂತ ಒಂದು ಪ್ರೈವೇಟ್ ಗಾಡಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಊರಿಂದ ಬರೋ ಮಧ್ಯದಲ್ಲಿ ಅವರಿಗೆ ಹೆರಿಗೆ ಆಗಿದೆ. ಆದರೆ ಪ್ರೈವೇಟ್ ಗಾಡಿ ಆಗಿರೋದ್ರಿಂದ ಅವರಲ್ಲಿ ಏನು ಫೆಸಿಲಿಟಿ ಇರುತ್ತೆ ಹೇಳಿ, ಮಗುನ ಹಾಗೆ ಇಟ್ಕೊಂಡು ಬಂದಿದ್ದಾರೆ, ಕಾರ್ಡ್ ಕಟ್ ಮಾಡಿಲ್ಲ. ತಾಯಿ ಹೊಟ್ಟೆಯಲ್ಲಿದ್ದಾಗ ಮಗು ತುಂಬ ಬೆಚ್ಚಗಿರುತ್ತೆ, ಆದರೆ ಹೊರಗಿನ ವಾತಾವರಣಕ್ಕೆ ಬಂದಾಗ ವಾತಾವರಣವೂ ಚೇಂಜ್ ಇರುತ್ತೆ. ಸೊ ಹಾಗಾಗಿ ಮಗು ಆ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆದರೆ ನಾವು ಆ್ಯಂಬುಲೆನ್ಸಲ್ಲಿ ಡೆಲಿವರಿ ಕಂಡಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಕಾರ್ಡ್ ಕಟ್ ಮಾಡಿ ಮಗುನ ಆದಷ್ಟು ಬೆಚ್ಚಗಿಡಲಿಕ್ಕೆ ಟ್ರೈ ಮಾಡ್ತೀವಿ. ತಕ್ಷಣ ತಾಯಿಗೂ ಸಹ ಮೆಡಿಷನ್ ಮಾಡ್ತೀವಿ, ಫ್ಲೂಯಿಡ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು ಎಲ್ಲ ಕೊಡ್ತೀವಿ. ನೋಡಿ, ಇದು ನಾನು ಮೊನ್ನೆ ಕಂಡಕ್ಟ್ ಮಾಡಿದಂಥ ಡೆಲಿವರಿ. ಸಾಮಾನ್ಯ ಯಾರೂ ಅಷ್ಟು ಸುಲಭವಾಗಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾನು ಕೇಳೋದು ಹೇಗೆ ಅಂತ ಸುಮ್ಮನೆ ಒಂದು ಅಟೆಂಡರ್ನ ಒಂದು ಮಾತು ಕೇಳಿದೆ, ವಿಡಿಯೋನ ಅಪ್ಲೋಡ್ ಮಾಡಲ ಅಂತ. ನಾನು ಜಾಸ್ತಿ ಫೋಟೋನೂ ಸಹ ತಗೊಳ್ಳಿಲ್ಲ. ಅವರು ಓಕೆ, ತೊಂದರೆ ಇಲ್ಲ ಅಂತಂದರು. ಸೊ ಹಾಗಾಗಿ ಸ್ವಲ್ಪನೇ ಫೋಟೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೇ ಮೊದಲಲ್ಲ ಡೆಲಿವರಿ ನಾನು ಕಂಡಕ್ಟ್ ಮಾಡಿರೋದು. ಇದಕ್ಕಿಂತ ಮೊದಲು ಒಂದು 600ರಿಂದ 700 ಡೆಲಿವರಿ ನಾನು ಕಂಡಕ್ಟ್ ಮಾಡಿದ್ದೀನಿ. ಬಟ್ ಈ ಥರ ಯಾವಾಗಲೂ ನಾನು ವೀಡಿಯೋಸ್ ಮಾಡಿರಲಿಲ್ಲ. ನೋಡಿ, ಇದು ಡೆಲಿವರಿ ಆದ ತಕ್ಷಣ ತಾಯಿಗೆ ಕೊಡುವಂಥ ಒಂದು ಇಂಪಾರ್ಟೆಂಟ್ ಇಂಜೆಕ್ಷನ್ ನೇಮ್ ಹೇಳಲ್ಲ. ಏಕೆಂತಂದರೆ ಕೆಲವು ಬುದ್ಧಿವಂತ ಜನ ಅದನ್ನು ಮನೇಲಿ ಟ್ರೈ ಮಾಡೋಕ್ಕೆ ನೋಡ್ತಾರೆ. ಸೊ ಹಾಗಾಗಿ ನೇಮ್ ಹೇಳೋದು ಬೇಡ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಗಿ ಅನಾಹುತ ಆಗೋದು ಬೇಡ ಅನ್ನೋದೊಂದೇ ನನ್ನ ಉದ್ದೇಶ. ಡೆಲಿವರಿ ಅಂದ ತಕ್ಷಣ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಡೆಲಿವರಿ ಆಗಲ್ಲ. ಏಕೆಂದರೆ ಕೆಲವು ಟೈಮು ಮಗುಗೆ ಕಾರ್ಡ್ ಅಂದರೆ ಒಕ್ಕಳದ ಬಳ್ಳಿ 2 ಸುತ್ತು 3 ಸುತ್ತು ಈ ಥರ ಎಲ್ಲ ಸುತ್ತಕೊಂಡಿರುತ್ತೆ. ಅಂಥ ಟೈಮಲ್ಲಿ ಮಗು ಉಸಿರುಗಟ್ಟಿ ಸಾಯೋಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಮನೆಯಲ್ಲೇ ಡೆಲಿವರಿ ಕಂಡಕ್ಟ್ ಮಾಡೋದು ಅಥವಾ ಬೇರೆ ಪ್ರೈವೇಟ್ ಗಾಡೀಲಿ ಕರ್ಕೊಬರೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ಭಾವ. ಕೆಲವು ಟೈಮು ಕೈಯೇ ಮೊದಲು ಬಂದಿರುತ್ತೆ, ಇಲ್ಲ ಒಂದು ಕಾಲು ಮಾತ್ರ ಹೊರಗೆ ಬಂದಿರುತ್ತೆ, ಇಲ್ಲ ಒಕ್ಕಳದ ಬಳ್ಳಿ ಮೊದಲು ಬಂದಿರುತ್ತೆ. ಇಂಥ ಟೈಮಲ್ಲೆಲ್ಲ ನಾರ್ಮಲ್ ಡೆಲಿವರಿ ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಮಿಡಿಯೇಟು ಸಿಸೇರಿಯನ್ ಸೆಕ್ಷನ್ ಇರೋ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಟೋಲ್ ಫ್ರೀ ನಂಬರ್ 108ನ ಬಳಸ್ಕೊಳ್ಳಿ, ಹೆಚ್ಚೆಚ್ಚು ಅನುಕೂಲಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ನೀವು ಎಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡ್ತೀರಾ ಅಷ್ಟು ಜನರಿಗೆ ಇದರ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.